ಇವತ್ತು KPSC ಶಿವಶಂಕರಪ್ಪನವ್ರ ಮನೆ ಮೇಲೆ ರೈಡ್ ಆಗಿದೆ. ಅಬ್ಬಾ, ನಮ್ಮ ಅಶೋಕಣ್ಣ ವಿಜೇಂದ್ರಣ್ಣ ಪೂಜ್ಯನೀಯ ಗೌರವಾನ್ವಿತ ತಮ್ಮ ತಂದೆಯವರಾದ ಯಡಿಯೂರಪ್ಪ ಸಾಹೇಬ್ರೆ ಶಿವಶಂಕರಪ್ಪನವ್ರನ್ನ ತಂದ ಚೇರಲ್ಲಿ ಕೂರಿಸಿದ್ದು. ಯಾಕೆ ಕೂರಿಸಿದ್ರಣ ಅಂತ ಭ್ರಷ್ಟನನ್ನು ಹಂಗಾದ್ರೆ ಈಗ ನೀವು ಭ್ರಷ್ಟಾಚಾರದ ಆರೋಪ ಮಾಡ್ತಿದ್ರಲ್ಲ, ನಾವೇನು ಲೆಟ್ರ್ ಬರ್ಕೊಟ್ಟಿದ್ವಾ, ಮಿನಿಟ್ ಕೊಟ್ಟಿದ್ವಾ? ವಿಜೇಂದ್ರಣ್ಣ ಗೌರವಾನ್ವಿತ ಪೂಜ್ಯನೀಯ ಶಿವಶಂಕರಪ್ಪನವ್ರನ್ನ ತಮ್ಮ ತಂದೆಯ ಶಿಫಾರಸ್ಸಿನ ಮೇರೆಗೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಫ್ರೇಮ್ ಮಾಡಿ ಅಪಾಯಿಂಟ್ ಮಾಡಿದಂಥ ವ್ಯಕ್ತಿ ಮೇಲೆ ಅಲಿಗೇಷನ್ ಬಂದರೆ ಇವರು ಕಾಂಗ್ರೆಸ್ನ ಬೈತಿದ್ದಾರೆ. ಸರ್, BJP ಅಪಾಯಿಂಟ್ ಮಾಡಿರೋ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪ್ರೆಸಿಡೆಂಟ್ ಅಲಿಗೇಷನ್ ಬಂದರೆ ಇವ್ರು ನಮ್ಮನ್ನು ಬೈತಾರೆ. ನೈಸ್ ರೋಡ್ ನಿಮ್ಮದು. ನನಗೆ ಕುಮಾರಣ್ಣ ಇದೆಷ್ಟೋ ದಿನಗಳಿಂದ ಕೇಳಬೇಕು ಅಂತಿದ್ದೀನಿ, ಕೇಳಿಬಿಡ್ತಾ ಇದ್ದೀನಿ. ನಿಮ್ಮ ಮಿತ್ರ ಮಂಡಳಿ, ನಿಮ್ಮ ಸಹಕೂಟದ ಪಕ್ಷಗಳು ಇವತ್ತಿಂದ ಇನ್ಸ್ಟಾಗ್ರಾಮಲ್ಲಿ ಎಗರಲಾಡಲಿ, ಆದರೆ ನಾನು ಮನಸ್ಸಲ್ಲಿ ಇಟ್ಕೊಳ್ಳಾರೆ ಕೇಳಿಬಿಡ್ತಾ ಇದ್ದೀನಿ. ಯಾಕೆ? ಏನಾದರೂ ಅವರಿಂದ ಬರಬೇಕಾಗಿರೋ ಬ್ಯಾಲೆನ್ಸು ಬಂದಿಲ್ವಾ? ಏನೋ ಒಂದು ಸಮ್ ಅಮೌಂಟ್ ಅಂತ ಫಿಕ್ಸ್ ಆಗಿರುತ್ತೆ, ಎಲ್ಲೋ ಲಾಸ್ಟ್ ಪೇಮೆಂಟ್ ಏನಾದರೂ ಬರಲಿಲ್ವಾ? ಏನಾದರೂ ಪೆಂಡಿಂಗ್ ಉಳಿದೋಯ್ತಾ? ಇಲ್ಲ ಕೇಣಿಯವ್ರು ಏನಾದರೂ ಕೈ ಎತ್ತು ಬಿಟ್ರಾ? ಅಂಥದ್ದೇನಾದರೂ ಇದ್ದರೆ ಹೇಳಿ. ನಾನು ಕೇಣಿಯವ್ರಿಗೆ ಹೇಳ್ತೀನಿ, ನೋಡ್ರಪ್ಪ, ದೇವೇಗೌಡರನ್ನ ಕುಮಾರಸ್ವಾಮಿನ ಎದುರಾಕೋಬೇಡಿ. ವಾಚ್ ಬಗ್ಗೆ ಮಾತಾಡಿದ್ರೇ ಚಪ್ಪಲಿ ಬಿಸಾಕೋ ವ್ಯಕ್ತಿಗಳವರು. ನೀನಿನ್ನು ಪೇಮೆಂಟ್ ಕೊಡಲಿಲ್ಲ ಅಂದರೆ ಬಿಡ್ತಾರ ಗುರು ನಿನ್ನ, ಅದೇನೋ ಸೆಟ್ಲ್ ಮಾಡ್ಕೊ ಅಂತ ಹೇಳ್ತೀನಿ. ಅಲ್ಲ, ನನಗೇನು ಅಂದರೆ ನೈಸ್ ರೋಡ್ಗೆ ಈಗ ನೈಸ್ ರೋಡ್ಗೆ ಪರ್ಮಿಷನ್ ಕೊಟ್ಟಿದ್ದೇವೇಗೌಡ ಸಾಹೇಬರು. ಅದನ್ನು ವಿರೋಧಿಸಬೇಕು ಅಂದರೆ ಇವ್ರು 2 ಸಲ ಆಗಿದ್ರಲ್ಲ, ಕ್ಯಾನ್ಸಲ್ ಮಾಡಿ ಬಿಸಾಕಬೇಕಾಗಿತ್ತು. ನಮ್ಗೆ ಅದರ ಅವಶ್ಯಕತೆ ಏನಿತ್ತು? ಈಗ ನಾನೇನು ಅಂದರೆ ಇವ್ರು ಕೇಣಿಯವ್ರ ಮೇಲೆ ಪದೇ ಬೀಳೋದು ನೋಡ್ತಾ ಇದ್ದರೆ ಏನೋ ಪೆಂಡಿಂಗ್ ಅಮೌಂಟು. ಸರ್, ಇದು ಡೌಟು, ನಾನು ಆರೋಪ ಮಾಡ್ತಿಲ್ಲ. ಕೇಣಿಯವ್ರಿಗೂ ಹೇಳ್ತಾ ಇದ್ದೀನಿ, ಪೆಂಡಿಂಗ್ ಇದ್ದರೆ ಕೊಟ್ಟು ಬಿಡಿ ಸರ್. ಎಸ್ ಸರ್, ನೋಡಿ, ನಾನು ಕೇಳ್ತಾ ಇರೋದು ಡೌಟು, ಅಲಿಗೇಷನ್ ಅಲ್ಲ. ಏನಾದರೂ ಪೆಂಡಿಂಗ್ ಅಮೌಂಟ್ ಇದೆಯಾ ಅಂತ ಅಲಿಗೇಷನ್. ನೀವು ದಯವಿಟ್ಟು ದೇವೇಗೌಡ ಸಾಹೇಬ್ರೆ, ಮೊನ್ನೆ ಒಂದು ಚಪ್ಪಲಿ ಬಿಸಾಕಿದರೆ ಇನ್ನೊಂದು ಚಪ್ಪಲಿ ಮೋಸ್ಟ್ಲಿ ಜೊತೆಯಲ್ಲಿ, ಯಾಕೆಂದರೆ ತಾವೆಲ್ಲ ಪೇರಲ್ಲಿ ಕೊಟ್ಟ ಅಭ್ಯಾಸ. ಪರವಾಗಿಲ್ಲ, ಪ್ರಶ್ನೆ ಮಾಡ್ತೀವಿ, ಏನು ಮಾಡೋದು? ದಯವಿಟ್ಟು ಇದು ಆರೋಪ ಅಲ್ಲ, ನನ್ನ ಸಂದೇಹ. ಇಲ್ಲ ಅಂದರೆ ಹೇಳ್ಬಿಡ್ಲಿ, ನೈಸ್ ರೋಡ್ ಹತ್ರ ನಾವು ₹1 ಮುಟ್ಟಿಲ್ಲ ರೀ. ಯಾವನ್ರಿ ಅವನು ಯಾವನ್ರಿ? ಪ್ರದೀಪ್ ಈಶ್ವರು, ಚಿಕ್ಕಬಳ್ಳಾಪುರದವನು ಅಂದ್ಬಿಡ್ಲಿ. ನಾನೇನು ಮಾಡಲಿ?